ಭದ್ರಾವತಿ ತಾಲೂಕಿನ ಪ್ರಮುಖ ತಾಣವಾದ ಕೂಡ್ಲಿಯಲ್ಲಿ ಮಾರ್ಚ್ 29ರಿಂದ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ತುಂಗಾ ಮತ್ತು ಭದ್ರಾ ನದಿಗಳು ಈ ಸ್ಥಳದಲ್ಲಿ ಕೂಡುವ ಕಾರಣ ಇಲ್ಲಿಗೆ ಕೂಡ್ಲಿ ಎಂದು ಹೆಸರು ಬಂದಿದೆ. ಈ ಸ್ಥಳದಲ್ಲಿರುವ ಶಿವನಿಗೆ ಪೂಜೆ ಸಲ್ಲಿಸಿದ ಸಾವಿರಾರು ಭಕ್ತರು ಕೂಡ್ಲಿ ನದಿಯಲ್ಲಿ ಮಿಂದೆದ್ರು. ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸಿದ್ದು, ಮಹಿಳೆಯರು, ಪುಟ್ಟ ಮಕ್ಕಳು ಸೇರಿ ಅನೇಕರು ನದಿ ನೀರಿನಲ್ಲಿ ಮಿಂದೆದಿದ್ದಾರೆ. ನಂತರ ಜಾತ್ರೆಗೆ ಬಂದಂತಹ ಭಕ್ತರು ತಮ್ಮ ಅನುಭವವನ್ನ ಕನ್ನಡ ಮೀಡಿಯಂ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ನಾಳಿಂದ ಬಂದಿದ್ದೀವಿ. ಇದು ಪ್ರತಿ ವರ್ಷ ಇಲ್ಲಿ ಪೂರ್ವಿಕರ ಕಾಲದಿಂದಲೂ ನಡ್ಕೊಂಡು ಬಂದಿರೋ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಈ ಹೊಸ ವರ್ಷ ದಿವಸ ಈ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಗಂಗೆ ಪೂಜೆ ಮಾಡ್ಕೊಂಡು ಆ ಸಂಗಮೇಶ್ವರ ಸುತ್ತರ್ಕೊಂಡು ಅದು ಪ್ರದಕ್ಷಿಣೆ ಹಾಕಿ ಗಂಗೆ ಪೂಜೆ ಮಾಡ್ಕೊಂಡು ಹೋಗೋದು ವಾಡಿಕೆ ಐತೆ. ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದು ಪುಣ್ಯಕ್ಷೇತ್ರ ಅಂತ ಹೇಳ್ಕೊಳಕ್ಕೆ ನಮಗೊಂದು ಖುಷಿ ಆಗ್ತಾಯಿದೆ. ಈ ಮೊನ್ನೆ ಏನೋ ಮುಕ್ತಾಯದಂಥ ಒಂದು ಪ್ರಯಾಗ ಲೆಕ್ಕಾಚಾರ ಹಾಕ್ಕೊಂಡ್ರೆ ಈ ಒಂದು 25 ಕಿಲೋಮೀಟ್ರ್ ಸುತ್ತಳತೆ ಒಳಗೆ ನಮಗಿಲ್ಲಿ ಇದೊಂದು ಭಾರಿ ಪುಣ್ಯಕ್ಷೇತ್ರ ಅನ್ನೋದು ನಮ್ಮ ಅಭಿಪ್ರಾಯ. ಅದೇ ಪ್ರತಿ ವರ್ಷದಂತಲೇ ಯಾವಾಗಲೂ ಪುರಾತ್ಗಳಿಂದ ಬರ್ತೀವಿ. ನಮಗೆ ಗೊತ್ತಿರೋಂಗೆ ಬಂದು ಪ್ರತಿ ವರ್ಷವೂ ನೈಟೆಲ್ಲ ಉಳ್ಕೊತಿದ್ವಿ. ಉಳ್ಕೊಂಬಿಟ್ಟು ರಾತ್ರಿ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಹಂಗೆ ವಾಪಸ್ ಹೋಗ್ತಿದ್ವಿ. ಈಗ ಇತ್ತೀಚಿಗಿಂದನ ನೈಟ್ ಬರೋದಿಲ್ಲ. ಸುಮಾರು 10-15 ವರ್ಷದಿಂದನೂ ಡೇ ಬಂದ್ಬಿಟ್ಟು ಅಲ್ಲಿ ಸಂಗಮೇಶ್ವರನ ದರ್ಶನ ಮಾಡ್ಕೊಂಡು 3 ಶ್ರೀ ಬಸವೇಶ್ವರ ಸ್ವಾಮಿ, ರಂಗನಾಥ ಸ್ವಾಮಿ, ಪಾರ್ವತ ದೇವಿನೂ ಅಲ್ಲಿ ದರ್ಶನ ಮಾಡ್ಕೊಂಬಿಟ್ಟು ಗಂಗೆ ಪೂಜೆ ಮಾಡ್ಕೊಂಡು ಮತ್ತೆ ವಾಪಸ್ಸು ಒಂದು 4:15 ಗಂಟೆಗೆ ವಾಪಸ್ ಹೋಗ್ತೀವಿ. ಕೊಮ್ನಾಳ್ ಗ್ರಾಮದಿಂದ ಸುಮಾರು ಊರಿಂದ ಬರ್ತಾವೆ. 25-30 ಊರಿಂದ ಸುಮಾರು 100 ಊರಿಂದನೂ ಬರ್ತಾವೆ. ಭಾಳ ದೇವ್ರು ಸೇರ್ತಾವೆ, ದೇವ್ರು ಬರ್ತಾವೆ. ಇದು ಪುಣ್ಯಕ್ಷೇತ್ರ. ಇದು 2 ಹೊಳೆ ಕೂರಿಂದ ತುಂಗಭದ್ರಾ ಅಥವಾ ಕುಡಿರಿಂದ ಪುಣ್ಯಕ್ಷೇತ್ರ ಕೂಡಲ ಸಂಗಮ. ಭದ್ರಾವತಿಯಿಂದ ಬಂದಿರೋದು. ತಾಯಿ ಮನೆ ಇರೋದು ಇಲ್ಲೇ ಗಣಾಯಕಪುರ, ಈ ಕೂಡ್ಲಿಯಿಂದ ಆಪೋಸಿಟ್ ಇದೆ. ಹಬ್ಬಕ್ಕೆ ವರ್ಷ ಬರ್ತೀವಿ. ಜಾತ್ರೆಗೂ ಹಾಗೇನೆ. ಇಲ್ಲಿ ಸೋಮೇಶ್ವರ ಇದ್ರದ್ದು ತೇರಾಗುತ್ತೆ. ನೆನ್ನೆ ಆಗಿತ್ತು. ಇವತ್ತು ಎಲ್ಲ ದೇವಸ್ಥಾನದ ದೇವ್ರುಗಳು ಬಂದು ಇಲ್ಲಿ ಜಾತ್ರೆನ ಇದು ಮಾಡ್ಕೊಂಡು ಪುಣ್ಯ ಮಾಡಿಸ್ಕೊಂಡು ಹೋಗ್ತಾರೆ. ಸುಮಾರು ನಾನು ಹುಟ್ಟಿದಾಗಿಂದನೇ ಈ ಜಾತ್ರೆಗೆ ಬರ್ತಾನೆ ಇದ್ದೀನಿ. ಇಲ್ಲಿ ವಿಶೇಷ ಅಂದರೆ ಯುಗಾದಿಲಿ ಇದೊಂಥರ ಈಗ ಮಹಾಕುಂಭಮೇಳಕ್ಕೆ ಹೆಂಗೆ ಜನ ಹೋದ್ರು ಅಂದರೆ ಇಲ್ಲಿ ಪುಣ್ಯಕ್ಷೇತ್ರ ಅಂತ ಸಂಗಮ ಇರೋದ್ರಿಂದ 3 ನದಿ ಇಲ್ಲಿ ಕೂಡೋದ್ರಿಂದ ಹಂಗಾಗಿ ಎಲ್ಲರೂ ಪುಣ್ಯಕ್ಷೇತ್ರ ಅಂತ ಇಲ್ಲಿಗೆ ಬರ್ತಾರೆ. ಬೇರೆ ಕಡೆ ಎಲ್ಲ ಸಾಧ್ಯ ಆಗಲಿಲ್ಲದೆ ಇರೋಂಥ ಜನಗಳು
ಇಲ್ಲಿ ಬಂದು ಅಂದರೆ ತುಂಬ ಹೋಗೋಕ್ಕಾಗದೇ ಇರೋಂಥವರೆಲ್ಲ ಇಲ್ಲಿ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ. ವರ್ಷ ವರ್ಷ ಚೆನ್ನಾಗಿರುತ್ತೆ, ಒಂದು ವರ್ಷಕ್ಕಿಂತ ಒಂದು ವರ್ಷ ಚೆನ್ನಾಗಿರುತ್ತೆ. ಕೊಳ ಉಂಟು, ಪುಷ್ಕರಣಿ ಅಂತ ಹೇಳ್ತಾರೆ. ಆ ಪುಷ್ಕರಣಿಯ ನೀರಿನಲ್ಲಿ ಹರಿಹರೇಶ್ವರನ ಪಾದ ಉದ್ಭವ ಆಗಿರ್ತಕ್ಕಂಥದ್ದು. ಹೇಗಾಯಿತು ಉದ್ಭವ ಆಯಿತು ಅಂತಂದರೆ, ಕಲಿಯುಗದ ಪ್ರಾರಂಭದ ಹಂತದಲ್ಲಿ ಇಲ್ಲಿ ಅನೇಕ ಋಷಿಗಳು ತಪಸ್ಸು ಮಾಡ್ತಾಯಿದ್ರು ಅಂತ. ಸುತ್ತಲೂ ಕಾಡಿತ್ತು ಇಲ್ಲೆಲ್ಲ, ತುಂಗಭದ್ರಾ ನದಿಗಳು ಇರಲಿಲ್ಲ ಅವಾಗ. ಆ ಪುಷ್ಕರಣಿಯಲ್ಲಿ ಇಂದು ಅನೇಕ ಋಷಿಗಳು ಭಗವಂತನ ಕೂಡ ತಪಸ್ಸು ಮಾಡ್ತಾಯಿದ್ರು ಅಂತ. ಆ ಭಗವಂತ ಇವರನ್ನ ತಪಸ್ಸಿಗೆ ಮೆಚ್ಚಿ ಕೆಳಗಿಳಿದು ಬಂದಾಗ ಋಷಿಗಳೆಲ್ಲ ಕೇಳ್ಕೊಂಡ್ರು, ಭಗವಂತ ಕಲಿಯುಗದಲ್ಲಿ ಸಾಕಷ್ಟು ಪಾಪಶೇಷಗಳಾಗುತ್ತೆ, ಅದಕ್ಕೆ ನಿನ್ನ ಸಾನ್ನಿಧ್ಯವನ್ನು ಬಿಟ್ಟು ಹೋಗು ಅಂತ ಕೇಳಿದಾಗ ಆಯಿತು ಅಂತ ಹೇಳಿಬಿಟ್ಟು ಒಂದು ಪಾದದ ಚಿಹ್ನೆಯನ್ನು ಬಿಟ್ಟು ಹೋದ. ಹರಿಯ ಒಂದು ಪಾದದ ಚಿಹ್ನೆಯನ್ನು ಕೆಳಗಡೆ ಬಿಟ್ಟು ಹೋದ. ಪಾದದ ಚಿಹ್ನೆಯನ್ನು ಬಿಟ್ಟು ಹೋದ. ಪಕ್ಕದಲ್ಲಿ ಹರನ ಪಾದ ಉಂಟು. ಹರನ ಪಾದ ಹೇಗೆ ಬಂತು ಅಂತಂದರೆ, ಬ್ರಹ್ಮನಿಗೆ ಒಂದು ಶಾಪ ಬಂದಿತ್ತು ಅಂತ. ಆ ಶಾಪ ವಿಮೋಚನೆಗೋಸ್ಕರವಾಗಿ ಆ ಪರಮೇಶ್ವರ ಆ ಶಾಪವನ್ನು ವಿಮೋಚನೆ ಮಾಡಬೇಕಾಗಿತ್ತು. ಪರಮೇಶ್ವರನ ಕೇಳ್ಕೊಂಡು ಪರಮೇಶ್ವರ ಸ್ವಲ್ಪ ದಿವಸ ಕಾಯಬೇಕು ಅಂತ ಹೇಳ್ದ. ಬ್ರಹ್ಮನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಶಾಪ ವಿಮೋಚನೆ ಆಗಿ ಸೃಷ್ಟಿ ಯಾವ ಥರ ಮಾಡಬೇಕು ನಾನು ಅಂತ ಕೇಳ್ಕೊಂಡಾಗ ಏನು ಮಾಡಿದ್ರು ಪರಮೇಶ್ವರ ಒಪ್ಪಲಿಲ್ಲ. ಅವಾಗ ಪಾರ್ವತಿಯನ್ನು ಕೇಳ್ಕೊಂಡ, ಪಾರ್ವತಿ ನೋಡುವ ಹೀಗೆ ನನ್ನ ದೋಷ ಆಗಿಬಿಟ್ಟಿದೆ, ಸೃಷ್ಟಿ ಮಾಡೋದು ತುಂಬ ಕಷ್ಟವಾಗ್ಬಿಟ್ಟಿದೆ ಅಂತ ಹೇಳಿದಾಗ ಪರಮೇಶ್ವರ ಸ್ವಲ್ಪ ಕಾಲ ಕಾಯಬೇಕು ಅಂತ ಹೇಳ್ದ. ಆಗ ಅವನೇನು ಪಾರ್ವತಿ ಏನು ಮಾಡಿದ್ಲು, ಪರಮೇಶ್ವರನ ಕೂಡ ತಪಸ್ಸು ಮಾಡಿದ್ಲು. ಗೌರಿ ಬಂಡೆ ಅಂತ ಇಲ್ಲಿ ಉಂಟಲ್ಲಿ, ಆ ಗೌರಿ ಬಂಡೆಯಲ್ಲಿ ಕೂಡ ತಪಸ್ಸನ್ನು ಮಾಡಿದ್ಲು. ಪರಮೇಶ್ವರ ಮೆಚ್ಚಿ ಪಾರ್ವತಿ ಕೇಳ್ಕೊಂಡ ಏನು ಅಂತ, ಅವರು ಶಾಪ ವಿಮೋಚನೆ ಆಗಬೇಕು, ಏನು ಮಾಡಬೇಕು ಅಂತ ಕೇಳ್ಕೊಂಡಾಗ ಒಂದು ಹುಣ್ಣಿಮೆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ ಒಳಗೆ ಆರ್ದ್ರವ ವಸ್ತ್ರ ಒದ್ದೆ ಬಟ್ಟೆಯಲ್ಲಿ ಸ್ನಾನವನ್ನು ಮಾಡಿ ಮರಳಿನಲ್ಲಿ ಲಿಂಗವನ್ನು ಮಾಡಿ ಬ್ರಹ್ಮ ಪೂಜೆಯನ್ನು ಮಾಡಿದರೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ದ. ಹಾಗೆ ಬ್ರಹ್ಮ ಯಾವುದೋ ಒಂದು ಹುಣ್ಣಿಮೆ ದಿವಸ ಬಂದು ಒದ್ದೆ ಬಟ್ಟೆಯಲ್ಲಿ ಓಂ ನಮಃ ಶಿವಾಯ ಅಂತ ಶಿವಪಂಚಾಕ್ಷರಿಯಿಂದ ಒಂದು ಜಪವನ್ನು ಮಾಡ್ದ. ಅವಾಗ ಅವನು ಈಶ್ವರ ತನ್ನ ಪಾದವನ್ನು ಇಲ್ಲಿ ಬಿಟ್ಟ ಅಂತ, ಹರಿಹರ ಅಂತ. ಈ ತುಂಗಭದ್ರಾ ನದಿಗಳು ಹೇಗಾಯಿತು ಅಂತಂದ್ರೆ, ಇಲ್ಲಿರ್ತಕ್ಕಂಥ ಪುಷ್ಕರಣಿ ನೀರನ್ನು ಈಗಿರ್ತಕ್ಕಂಥ ಗಂಗಾಮೂಲ ಅಂತ ಬರುತ್ತೆ. ಇದರಲ್ಲಿ ಕುತುರ್ಮುಖದಿಂದ ಮೇಲೆ ಗಂಗಾಮೂಲ ಅಂತ ಬರುತ್ತೆ. ಆ ಗಂಗಾಮೂಲದಲ್ಲಿ ಶ್ರೀಮನ್ನಾರಾಯಣ ಹೋಗಿ ಓಂ ನಮಃ ಶಿವಾಯ ಓಂ ವಾಸುದೇವಾಯ ಅಂತ ಹೇಳಿಬಿಟ್ಟು 2 ಬಿಂದು ನೀರನ್ನು ಹಾಕಿದಾಗ ಬಲಭಾಗದಲ್ಲಿ ಭದ್ರೆಯಾಗಿ ಎಡಭಾಗದಲ್ಲಿ ತುಂಗಿಯಾಗಿ ಹರಿದು ಬಂದರು ಅಂತ. ತುಂಗಾ ನಾರಾಯಣ ಸಾಕ್ಷಾತ್ ಭದ್ರಾದೇವೋ ಮಹೇಶ್ವರ ಅಂತ. ತುಂಗಭದ್ರಾ ನದಿಗಳು ಹರಿಹರ ಸ್ವರೂಪ ತುಂಗಭದ್ರಾ ನದಿಗಳು ಅವೆರಡು ಸೇರ್ತಕ್ಕಂಥ ನದಿ ಬ್ರಹ್ಮತೀರ್ಥ ಅಂತ ಹೆಸರಿದಕ್ಕೆ. ಅದಾಗಿರ್ತಕ್ಕಂಥ ಯಾವಾಗ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪತ್ತು, ಚೈತ್ರ ಮಾಸದ ಸಂವತ್ಸರದ ಮೊದಲನೇ ದಿವಸವೇ ಈ ಥರ ಆಯಿತು ಅಂತ ಆವಿರ್ಭೂತವಾಯಿತು ಅಂತ. ಹಾಗಾಗಿ ಇಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೇ ಬಂದು ಒಂದು ಸ್ನಾನವನ್ನು ಮಾಡಿ ಆ ಪರಮೇಶ್ವರನ ಪಾದವನ್ನು ದರ್ಶನ ಮಾಡಿದ್ದೆ ಅಂದರೆ ಸಕಲ ಪಾಪಗಳು ನಾಶವಾಗುತ್ತೆ ಅಂತ ಒಂದು ಚರಿತ್ರೆ. ಚೈತ್ರ ಮಾಸದಲ್ಲಿ ಇದು ವಿಶೇಷವಾಗಿ ಜಾತ್ರೆ ಆಗ್ತಕ್ಕಂಥ ಮಾತ್ರ. ಈ 100 ಗ್ರಾಮದ ದೇವತೆಗಳನ್ನು ತಗೊಂಡು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಅಲ್ಲಿರ್ತಕ್ಕಂಥ ತೀರ್ಥವನ್ನು ತಗೊಂಡು ಹೋಗಿ ತಮ್ಮ ಮನೆಗಳಿಗೆ, ಹೊಲಗಳಿಗೆ, ಗದ್ದೆಗಳಿಗೆಲ್ಲ ಹಾಕಿದರೆ ಸುಭಿಕ್ಷವಾಗಿ ಈ ವರ್ಷದಿಂದ ಮುಂದಿನ ವರ್ಷ ಸುಭಿಕ್ಷವಾಗಿರ್ತೀವಿ ಅಂತ. ಮತ್ತು ಈ ದೇವತೆಗಳೆಲ್ಲ 100 ಗ್ರಾಮ ದೇವತೆಗಳನ್ನು ತಗೊಂಡ್ಬರ್ತಾರೆ. ಆ ಗ್ರಾಮ ದೇವತೆಗಳ ವಿಶೇಷ ಏನಂದರೆ, ಗ್ರಾಮದಲ್ಲಿ ಏನೋ ಒಂದು ದೇವಸ್ಥಾನದಲ್ಲಿ ಏನೋ ಒಂದು ಅಶುಚಿ ಆಗಿರುತ್ತೆ, ಏನೋ ಒಂದು ತೊಂದರೆ ಆಗಿರುತ್ತೆ, ಅವರೆಲ್ಲ ಬಂದು ಈ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಭಗವಂತರನ್ನ ಪ್ರದರ್ಶನೆ ಮಾಡ್ಕೊಂಡು ಹೋದಾಗ ಅವರಿಗೆಲ್ಲ ಅದೇ ದೇವಿಯಲ್ಲೊಂದು ದೇವತೆಯಲ್ಲಿ ಶಕ್ತಿ ಬರುತ್ತೆ ಎಂದು ಪ್ರತೀತಿ. ಹಾಗಾಗಿ 100 ಗ್ರಾಮ ದೇವತೆಗಳನ್ನು ತಗೊಂಬಂದು ಇಲ್ಲಿ ಒಂದು ಗಂಗಾ ಪೂಜೆಯನ್ನು ಮಾಡ್ತಕ್ಕಂಥ ಪದ್ಧತಿ. ಸಂಗಮೇಶ್ವರನ ಪ್ರದಕ್ಷಿಣೆ ಹಾಕಿಬಿಟ್ಟು ಆ ಸಂಗಮೇಶ್ವರನ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಂಡು ಆರತಿ ಮಾಡಿಸ್ಕೊಂಡು ಹೋದರೆ ಗ್ರಾಮ ಸುಭಿಕ್ಷವಾಗಿರುತ್ತೆ. ಈ ವರ್ಷದಿಂದ ಮುಂದಿನ ವರ್ಷದ ಸುಭಿಕ್ಷವಾಗಿರುತ್ತೆ ಅಂತಕ್ಕಂಥದ್ದು ಒಂದು ಈ ಚರಿತ್ರೆ. ಹಾಗಾಗಿ ಸಂಗಮೇಶ್ವರನ ಚೈತ್ರ ಮಾಸದಲ್ಲಿ ಸಾಮಾನ್ಯ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ಬರತಕ್ಕಂಥ ಜಾತ್ರೆ ಇದು. ತುಂಬ ವಿಶೇಷವಾಗಿರ್ತಕ್ಕಂಥ ಜಾತ್ರೆ ಇಲ್ಲಿ.